ನಂದನಾಕುಲ ನಂದಗೋಕುಲ. ನೋಡಿದ್ಯಾ ಮೀನಾ, ನಾನೇನಾದ್ರೂ ಈ ನಿರ್ಧಾರ ತಗೊಳ್ದೆ ಹೋಗಿದ್ದಿದ್ರೆ ಇವತ್ತಮ್ಮನು ಆ ಬೆಂಕಿ ಇರೋ ಜಾಗ. ಛೆ, ಬಿಡ್ತು ಬಿಡ್ತು ಬಿಡ್ತು, ನಾನು ಯಾಕೆ ಈ ತರ ಮಾತಾಡ್ತಿದ್ದೀನಿ? ಅದಕ್ಕೆ ಮೀನಾ, ಅಮ್ಮಗೂ ವಲ್ಲಭಂಗೂ ಮದುವೆ ಮಾಡಿಸಿದ್ದು. ಗಿರಿಜಾ, ಪ್ರಯಾಣ ಆರಾಮಾಗಿತ್ತು ತಾನೆ? ಯಾಕೆ ಹಾಗೆ ನೋಡ್ತಾ ಇದೀಯ? ನೀನು ಊರಿಗೋದ್ಮೇಲೆ ಈ ಮನೇಲಿ ಏನೆಲ್ಲ ನಡೆದೋಯ್ತು. ನನಗೂ ಬೇಜಾರಾಯ್ತು. ಈ ಮಕ್ಕಳು ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಗಿರಿಜಾ. ಹೆತ್ತವರು ಮಕ್ಕಳ ಬಗ್ಗೆ ಅದೆಷ್ಟು ಕನ್ಸು ಕಂಡಿರ್ತಾರೆ. ಆ ಕನ್ಸನ್ನು ಈಡೇರ್ಸಕ್ ಆಗದಿದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಮಾನ ಮರ್ಯಾದೆ ಹರಾಜು ಹಾಕಬಾರ್ದಲ್ವಾ? ನಿಜವಾಗ್ಲೂ ಈ ವಿಷಯದಲ್ಲಿ ಮಾಡಿದ ತಪ್ಪು ಗಿರಿಜಾ. ನಿಮ್ಮ ಅಣ್ಣ ನನ್ನ ಮೇಲೆ ದ್ವೇಷ ಅದೆಷ್ಟಾರು ಸಾಧಿಸ್ಲಿ, ಅಮೂಲ್ಯನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದ ಅವನು. ಆ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಲು ಅಮೂಲ್ಯ. ನಂಗೂ ತುಂಬಾ ಬೇಜಾರಾಗ್ತಿದೆ ಗಿರಿಜಾ. ಈ ವಿಷಯದಲ್ಲಿ ನಿನ್ಗೆ ತವ್ರ ಮನೆಗೆ ಹೋಗಿ ಏನಾರು ಮಾತಾಡಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತಿದ್ರೆ ನೀನು ಹೋಗ್ಬೋದು. ನಂದೇನು ಅಭ್ಯಂತರ ಇಲ್ಲ. ಪರವಾಗಿಲ್ಲ ರೀ, ನಾನು ನಿಮ್ ಜೊತೆನೇ ಇರ್ತೀನಿ. ಸರಿ, ಬಾ. ಅದ್ ಸರಿ, ವಲ್ಲಭ ಇಲ್ಲಿ? ರೀ, ಅದು ವಲ್ಲಭ ವಲ್ಲಭ ಏನು ಏನ್ ತಡವರಿಸ್ತಾ ಇದೀಯಾ? ಮಾವ, ಅದು ವಲ್ಲಭಂಗೆ ಅರ್ಜೆಂಟ್ ಕಾಲ್ ಬಂತು, ಕಾಲೇಜಿಗೆ ಬರ್ಬೇಕು ಅಂತ. ಅದೇನೋ ಪ್ರಾಜೆಕ್ಟ್ ವರ್ಕ್ಗೆ ಸಬ್ಮಿಟ್ ಮಾಡಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಅವನು ಆಗ್ಲೇ ಹೋದ. ಅದಕ್ಕೆ ನಾನು ಅತ್ತೆ ಇಬ್ರೇ ಬಂದ್ವಿ. ಹೌದು ರೀ, ಅವನು ಕಾಲೇಜ್ಗೆ ಹೋಗಿ ಆಮೇಲೆ ಬರ್ತೀನಿ ಅಂತ. ನಿಮ್ ಜೊತೆ ಕಳ್ಸಿದ್ ಏನಕ್ಕೆ? ನಾನು ಜವಾಬ್ದಾರಿಯಿಂದ ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ತಾನೆ. ಈಗ ಅವನ್ಗೆ ಇಷ್ಟ ಬಂದಾಗ ಹೋಗ್ಬಿಟ್ರೆ ಹೇಳಿದ ಕೆಲಸ ಒಂದು ಸರಿಯಾಗಿ ಮಾಡೋದಿಲ್ಲ ಅವನು. ಮನೇಲಂತೂ ಒಂದು ಕಡ್ಡಿ ತೆಗೆದು ಆ ಕಡೆ ಇಡಲ್ಲ. ಅದಕ್ಕೆ ನಿಮ್ ಜೊತೆ ಹೋಗ್ಬಾ ಅಂತ ಕಳ್ಸಿದ್ದವನ್ನ ಈ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಅಯ್ಯೋ ರೀ, ಕೋಪ ಮಾಡ್ಕೋಬೇಡ್ರಿ. ನಾನು ಒಬ್ಳೆ ಆಗಿದ್ರೆ ವಲ್ಲಭನ್ ಹೋಗಕ್ ಬಿಡ್ತಿರ್ಲಿಲ್ಲ. ಮೀನಾನು ನನ್ ಜೊತೆ ಇದ್ಲಲ್ಲ, ಹೋಗ್ಬರ್ಲಿ ಅಂತ ಕಳಿಸ್ದೆ. ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಆದ್ರೂ ಅವ್ನು ಈ ತರ ಮಾಡಿದ್ ಸರಿಯಲ್ಲ. ಯಾಕೆ ಯಾವಾಗ್ಲೂ ವಲ್ಲಭನ ಬೈಕೋತೀರಾ? ಅವನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ರೀ. ಸಾಕು ಸಾಕು, ನಡೀರಿ ಒಳಗೆ.
ಮನೆ ಮಗಳಿಗೆ ಕಣ್ಣೀರ್ ಹಾಕ್ಸಿದಿಕ್ಕೇನೆ ನನ್ ನೆಮ್ಮದಿಗೆ ಬೆಂಕಿ ಬಿದ್ದಿದೆ. ಅಯ್ಯೋ ಯಾಕದ್ಕೆ ಹಾಗೆಲ್ಲ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ, ಅದಕ್ಕೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅಮ್ಮ ಮಾಡಿದ ಒಂದು ಸಣ್ಣ ತಪ್ಪನ್ನ ಅವಳ ಬದುಕನ್ನೇ ನುಂಗಾಗ್ತಾ ಇದೆ. ಇದು ಅವಳಿಗೂ ಗೊತ್ತೇ ಇಲ್ಲ. ನೋಡು ಗಿರಿಜ, ನೀವ್ ಯಾಕದ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದಕ್ಕೆ ನನ್ ಮಾತು ಕೇಳಿ. ಅದಕ್ಕೆ ನಮ್ಮಮ್ಮ ಎಲ್ಲೇ ಇದ್ರು, ಹೇಗೆ ಇದ್ರು, ತನ್ನ ಗಂಡ ಜೊತೆ ಖುಷಿ ಆಗಿರ್ತಾಳೆ, ಸಂತೋಷವಾಗಿ ನೆಮ್ಮದಿ ಆಗಿರ್ತಾಳೆ. ಅದಕ್ಕೆ ನಿನ್ ಬಾಯಿ ಹರಕೆಯಿಂದ ನನ್ನ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಒಟ್ಟಲ್ಲಿ ನನ್ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಅವ್ಳು ಬಿದ್ರೆ ಅಷ್ಟೇ ಅವನ ಕೊಂದ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನೀವಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅಳ್ತಿರುವಾಗ ಅಮೂಲ್ಯ ನನ್ ಮಗನ್ ಜೊತೆಗೆ ಇದ್ದಾಳೆ ಅಂತ ಹೇಳೋಕೆ ನನಗ್ ಬಾಯೇ ಬರ್ತಾ ಇಲ್ಲ. ನಾನ್ ತಗೊಂಡಿರೋ ಈ ನಿರ್ಧಾರ ನಿಮ್ ಮನಸ್ಸಿಗೆ ತುಂಬಾ ಆಘಾತ ಆಗ್ಬೋದು ಅತ್ತಿಗೆ. ಆದ್ರೆ ಅಮ್ಮನ ಈಗ ಯಾರು ಏನ್ ಮಾಡೋದಕ್ಕೂ ಆಗೋದಿಲ್ಲ ಅತ್ತಿಗೆ. ಯಾಕೆಂದ್ರೆ ಅವಳೀಗ ನನ್ನ ಸೊಸೆ. ಈ 1 ಗಂಟೆಯಲ್ಲಿ ಅವ್ನ್ ಮದ್ವೆ ಆಗಿ ಬಂದ ಅಂತನ? ಅದು ಹೇಗ್ ಸಾಧ್ಯ ಗಿರಿಜಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ? ನಾನ್ ತೆಂಗಿನ ಹೆದರ್ಸಿ ಓಡಿಸ್ಕೊಂಡೋಗಿ ಮದುವೆ ತಾನೆ? ಏನಾಯ್ತು ಅಂತ ಆದ್ಮೇಲೂ ನಾವು ಸುಮ್ಮನೆ ಇಟ್ಕೊಳ್ಳೋಕೆ ಹೇಗೆ ಇಟ್ಕೊಂಡಿದ್ದಾರೆ ನಮ್ಮನ್ನ? ನಿನ್ನ ಏನ್ ನಡೀತು ಅಂತ ನಾನ್ ಹೇಳ್ತೀನಿ. ನಾನು ಹೊಯ್ಸಳ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಂಗೆ ಗಿರ್ಜಾ ಆಂಟಿ ಮತ್ತೆ ಮೀನಾ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೊಂದ್ ದೇವಸ್ಥಾನದಲ್ಲಿ ವಲ್ಲಭ ಮತ್ತೆ ಅಮೂಲ್ಯನ ನೋಡಿದೆ. ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಈ ವಿಷಯ ಎರಡು ಮನೆಯವ್ರಿಗೆ ಗೊತ್ತಾದ್ರೆ ಅವ್ರನ್ನ ಒಂದಾಗೋದಕ್ ಬಿಡೋದಿಲ್ಲ, ಸಾಯಿಸ್ಬಿಡ್ತಾರೆ ಅಂತ. ಯಾಕಂದ್ರೆ ಎರಡು ಮನೆಯವ್ರಿಗೆ ತುಂಬಾ ವರ್ಷಗಳಿಂದ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಲ್ವಾ? ಹೀಗಿರುವಾಗ ಅವ್ರು ಮದ್ವೆ ಆಗಕ್ ಸಾಧ್ಯನೇ ಇಲ್ಲ ಅಂತ. ಮದ್ವೆ ಆಗದ ಅಥವಾ ಸತ್ತೋಗ್ಬಿಡದ ಅಂತ ಗೊಂದಲದಲ್ಲಿದ್ರು. ಆಗ ನಾನ್ ಹೇಳ್ದೆ, ನೀವಿಬ್ರು ಮದ್ವೆ ಆಗಿ ಖಂಡಿತವಾಗ್ಲೂ ಎರಡು ಮನೆಯವ್ರು ಒಪ್ಕೊಳ್ತಾರೆ ಅಂತ. ಅದೇ ದೇವಸ್ಥಾನದಲ್ಲಿ ಇವರಿಬ್ರು ಮದ್ವೆ ಆದ್ರು. ಸುಳ್ಳು, ಇದು ಶುದ್ಧ ಸುಳ್ಳು. ಯಾರತ್ರ ಕತೆ ಹೇಳ್ತಾ ಇದೀಯ ಲಕ್ಷ್ಮಿ ನೀನು? ವಲ್ಲಭ ಅಮೂಲ್ಯ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಅವರಿಬ್ರು ಪ್ರೀತಿ ಮಾಡ್ತಾರ? ನಾನು ಇದನ್ನ ನಂಬೋದಿಲ್ಲ, ನಂಬೋದು ಇಲ್ಲ. ಲಕ್ಷ್ಮಿ ಯಾಕೆ ತರ ಸುಳ್ಳು ಹೇಳ್ತಾ ಇದ್ಯಾ? ಅಂಕಲ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ನಂಬೋದಿಲ್ಲ. ಗಿರಿಜಾ, ಬೇರೇನೋ ನಡೆದಿದೆ, ಅದೇನು ಅಂತ ಹೇಳು ಗಿರಿಜಾ. ಈಗ ನಿನ್ಗೇನು ಗೊತ್ತಿಲ್ಲ ಅಂದ್ರೆ ನಾನು ಇದನ್ನ ನಂಬ. ಬಾ ಗಿರಿಜಾ, ಏನ್ ನಡೀತು? ನಿಮ್ಗೇನು ಗೊತ್ತಿಲ್ಲ ರೀ. ಸುಳ್ಳು, ನನ್ಗೆ ಇದನ್ನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಮೂಲ್ಯನ್ ಹೇಗೆ ವಲ್ಲಭ ಮದ್ವೆ ಆಗ್ತಾನೆ? ಹೇಳ್ತಾ ಇರೋದು ಸತ್ಯ ಏನು ಅಂತ ಗೊತ್ತಾಗ್ಬೇಕು. ವಾ ನಂದ ವಾ, ಮೆಚ್ಕೋಬೇಕಣಯ್ಯ ನಿನ್ನ. ನಿನ್ನಂತ ಕಲಾವಿದನ ನಾನು ನೋಡೇ ಇರ್ಲಿಲ್ಲ. ಏನು ಹೇಳ್ತಾ ಇದ್ದೆ ಸೂರ್ಯಕಾಂತ ನೀನು? ಬಾಯಿ ನಾಟಕ ಮಾಡ್ತೀಯ ನೋಡ. ಮಗನ್ನ ನನ್ನ ಮಗಳಿಂದ ಬಿಟ್ಟು
ಲವ್ ಮಾಡು ಅಂತ ಹೇಳಿ ಮದ್ವೆ ಹಿಂದಿನ ದಿನ ಓಡ್ಕೊಂಡು ಹೋಗಂಗ್ ಮಾಡಿ ನನಗಿಲ್ಲಿ ಮಗಳು ಹೋದ್ಲು ಮರ್ಯಾದೆ ಹೋಯ್ತು ಸಹಾಯಕ್ಕೆ ಹೋದ್ರೆ ಸಿದ್ದಕ್ಕಿದ್ದಾಗೆ ಇವನು ನಮ್ ಮಾತಾಡ್ತಾ ಇದ್ದಾನೆ, ಒಳ್ಳೇದ್ ಮಾಡ್ತಾ ಇದ್ದಂತ ನಾವು ಯೋಚನೆ ಮಾಡ್ಲಿಲ್ಲ. ಗೊತ್ತಿಲ್ಲ ಅನ್ಬೇಡ ನಂದ. ನಮ್ ತಂಗಿನ ಓಡ್ಸ್ಕೊಂಡು ಹೋದೆ. ಈಗ ನಿನ್ ಮಗ ನನ್ ಮಗನ ಓಡ್ಸ್ಕೊಂಡು ಹೋಗಂಗ್ ಮಾಡ್ದೆ. ನಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡ್ಬೇಡಿ. ಏಯ್, ನೀನೇನ ಮಾತಾಡೋದು? ನೀನು ನಿನ್ ಗಂಡ ಸೇರಿ ಮಾಡ್ಸಿರ್ಬೋದಲ್ಲ. ವಲ್ಲಭ ಅಮೂಲ್ಯನ್ ಮದುವೆ ಈಗ ಆಗಿರೋದು ಅಂತ ನಿಮಗೆ ಹೇಗೆ ಗೊತ್ತಾಯ್ತೋ ಹಾಗೆ ನಮಗೂ ಈಗ್ಲೇ ಗೊತ್ತಾಗ್ತಿರೋದು. ಇದಕ್ಕೂ ಅಪ್ಪಂಗೂ ಯಾವ ಸಂಬಂಧನೂ ಇಲ್ಲ. ಹೌದು, ಸುಮ್ನೆ ಅಪ್ಪನ ಕಡೆ ಬೇಡ ಮಾಡ್ತಾ ನೀವು. ಹಣಕಾಸಿನ ವಿಚಾರದಲ್ಲಿ ನಿಮ್ಗಿಂತ ಕಡಿಮೆ ಇರ್ಬೋದು, ಆಗ ಸ್ವಾಭಿಮಾನದ ವಿಷಯ ಬಂದಾಗ ಅಪ್ಪನ ಎದುರುಗಡೆ ಅವ್ರ ಕಾಲಿನ ಧೂಳಿಗೂ ನೀವಲ್ಲ, ಇಡೀ ಊರಲ್ಲ ಯಾವ ಸಮ ಇಲ್ಲ. ಅದನ್ನ ತಿಳ್ಕೊಳ್ಳಿ. ಏಯ್, ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದೀಯಪ್ಪ ನೀನು? ಇವ್ರು ನಮ್ ತಂಗಿನ ಬಂದಾಗ ಜೀವನದಲ್ಲಿ ಮುಖ ತೋರಿಸ್ಬೇಡ ಅಂತ ಹೇಳಿದ್ರು ಕೂಡ ನಾಚಿಕೆ ಮಾನ ಮರದಿ ಇಲ್ದೇನೆ ನಮ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡು ದಿನ ಮುಖ ತೋರಿಸ್ತಾ ಇದ್ದಾನಲ್ಲ, ಆ ಸ್ವಾಭಿಮಾನದ ಬಗ್ಗೆನಾ? ಸ್ವಾಭಿಮಾನ ಅನ್ನೋ ಪದದ ಅರ್ಥ ಗೊತ್ತಿಲ್ಲದ ಈ ಪಿಕ್ನಾಸಿಗೆ ಸ್ವಾಭಿಮಾನಿ ಅಂತ ಕರಿತಾ ಇದೀಯಾ? ನಿಲ್ದ್ರು. ನೀವೆಲ್ಲಿ ನಿನ್ ತಮ್ಮಗಳನ್ನ ಒಪ್ಕೊಂತೀರಾ? ನಮ್ಮ ಮಾನ ಹರಾಜ್ ಹಾಕ್ಬೇಕು ಅಂತ ನೀವೆಲ್ಲ ಮಾಡಿದ್ದೀರಾ. ನಾನೇ ಹೋದ್ಮೇಲೆ ಇನ್ನೇನು ಉಳಿದಿಲ್ಲ ನನಗೆ. ಹೇಗಿದ್ದು ಅವಳು ಸಿಕ್ಕ ಮೇಲೆ ಕೊಚ್ಚಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗ ಅವನ ಜೊತೆ ಅವನು ಕೊಚ್ಚಾಕ್ತೀನಿ. ಹುಟ್ಟಿಲ್ಲ